ನಮಸ್ಕಾರ, ಇದು ಸೂಪರ್ ಪ್ರೈಮ್ ಅಟ್ 9. ನಾನು ಅರುಣ್ ಭೂಗಾರ್. ನೀಟ್ ಪತ್ರಿಕೆ ಲ್ಯೂಕಾಸುರರನ್ನೆಲ್ಲ ಸಿಬಿಐ ಸಾಕ್ಷಿ ಸಮೇತ ಬಂಧಿಸಿದೆ. ಪ್ರಶ್ನೆ ಪತ್ರಿಕೆ ರೆಡಿ ಮಾಡಿದ್ದವರೇ ಕಿಂಗ್ ಪಿನ್ಗಳು ಅನ್ನೋದಕ್ಕೆ ಸಾಕ್ಷ್ಯನೂ ಸಿಕ್ಕಿದೆ. ಇದರ ಮಧ್ಯೆ ಹಲವು ವಿದ್ಯಾರ್ಥಿಗಳು ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಇವತ್ತು ಬೆಂಗಳೂರಲ್ಲಿ ಇಡೀ ಮುಸ್ಲಿಂ ಒಕ್ಕೂಟಗಳೆಲ್ಲ ಸಭೆ ಸೇರಿತು. ಕಾಂಗ್ರೆಸ್ ಸರ್ಕಾರ ಕೊಟ್ಟ ಭರವಸೆ ಈಡೇರಿಸಿಲ್ಲ ಅಂತ ಪಟ್ಟಿನೂ ಕೊಟ್ಟರು. ಅಷ್ಟೇ ಅಲ್ಲ, ಬಿಜೆಪಿಯ ಅಪರಾಧಿಗಳು ಅಂತ ಪಟ್ಟಿ ರಿಲೀಸ್ ಮಾಡಿದ್ದಾರೆ. ಇನ್ನು ಸಚಿವ ಜಮೀರ್ ಅಹ್ಮದ್ ಖಾನ್ ವಾಣಿಜ್ಯ ತೆರಿಗೆ ವಂಚಿಸಿದ್ರ? ಇಂಥದ್ದೊಂದು ಅನುಮಾನಕ್ಕೆ ಕಾರಣ ವಾಣಿಜ್ಯ ತೆರಿಗೆ ಇಲಾಖೆ ಕೊಟ್ಟಿರುವ ನೋಟಿಸ್. ಜಮೀರ್ ಪಾತ್ರ ಏನೇನಂತ ವಿವರವಾಗಿ ಹೇಳ್ತೀವಿ. ಇನ್ನು ಪ್ರಧಾನಿ ಮೋದಿ ನೆದರ್ಲ್ಯಾಂಡ್ನಲ್ಲಿದ್ದಾರೆ. ನಿವಾಸಿ ಭಾರತೀಯರನ್ನ ನೆದರ್ಲ್ಯಾಂಡ್ ರಾಜ ಮನೆತನದವರನ್ನೂ ಭೇಟಿಯಾಗಿದ್ದಾರೆ. ಜೊತೆಗೆ ಬಹುಕೋಟಿ ಒಪ್ಪಂದಕ್ಕೂ ಮುನ್ನುಡಿ ಹಾಕಿದ್ದಾರೆ ಪ್ರಧಾನಿ ಮೋದಿ. ಬೆಲೆ ಏರಿಕೆಯಿಂದ ಕಂಗೆಟ್ಟ ದೇಶದ ಜನರಿಗೆ ಇನ್ನೊಂದು ಶಾಕ್. ಚಿನ್ನ ಬಿಡಿ, ಇನ್ಮೇಲೆ ಬೆಳ್ಳಿ ಖರೀದಿಸೋದು ಕಷ್ಟ. ಯಾಕಂದ್ರೆ ಬೆಳ್ಳಿಯನ್ನ ಆಮದು ಮಾಡಿಕೊಳ್ಳೋಕೆ ನಿರ್ಬಂಧ ಬಿದ್ದಿದೆ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಹಿಂದಿನ ಮಾಸ್ಟರ್ ಮೈಂಡ್ಗಳನ್ನ ಸಿಬಿಐ ಅಧಿಕಾರಿಗಳು ಬಂಧಿಸಿದ್ದಾರೆ. ಇಡೀ ದೇಶದಲ್ಲೇ ತಲ್ಲಣ ಸೃಷ್ಟಿಸಿದ್ದ 7 ಜನ ಕಿಂಗ್ ಪಿನ್ಗಳನ್ನ ಸಿಬಿಐ ಕೋರ್ಟ್ಗೆ ಹಾಜರುಪಡಿಸಿ ವಶಕ್ಕೂ ಪಡೆದುಕೊಳ್ಳಲಾಗಿದೆ. ಮೊದಲು ಆ ಕಿಂಗ್ ಪಿನ್ಗಳು ಯಾರು, ಅವರ ಹಿನ್ನೆಲೆ ಏನು ಅನ್ನೋದನ್ನ ನೋಡಲೇಬೇಕು. ಕಿಂಗ್ ಪಿನ್ ನಂಬರ್ 1 ಪಿ.ವಿ. ಕುಲಕರ್ಣಿ, ರಸಾಯನಶಾಸ್ತ್ರ ಪ್ರಾಧ್ಯಾಪಕ, ಲಾತೂರ್ನ ದಯಾನಂದ ವಿಜ್ಞಾನ ಕಾಲೇಜಿನಲ್ಲಿ ಕೆಲಸ ಮಾಡ್ತಾ ಇದ್ದ. NTA ನೀಟ್ ಪ್ರಶ್ನೆ ಪತ್ರಿಕೆ ಸಮಿತಿಯ ಸದಸ್ಯ ಆಗಿದ್ದ. ಪುಣೆಯಲ್ಲಿ ಖಾಸಗಿ ನೀಟ್ ಕೋಚಿಂಗ್ ಅನ್ನು ಕೂಡ ಈತ ನಡೆಸ್ತಾ ಇದ್ದ. ಈ ಕೋಚಿಂಗ್ ಸೆಂಟರ್ ವಿದ್ಯಾರ್ಥಿಗಳಿಗೆ ಪ್ರಶ್ನೆಗಳ ಹಂಚಿಕೆ, ಸಿಬಿಐ ತನಿಖೆ, FSL ಸಾಕ್ಷ್ಯಗಳಿಂದ ಈತ ಮಾಡಿರುವಂತಹ ಆರೋಪ ಈಗ ಸಾಬೀತಾಗಿದೆ. ಇನ್ನು ಕಿಂಗ್ ಪಿನ್ ನಂಬರ್ 2 ಮನೀಷಾ ಗುರುನಾಥ್ ಮಾಂಧರೆ, ಸಸ್ಯಶಾಸ್ತ್ರ ವಿಭಾಗದ ಪ್ರಾಧ್ಯಾಪಕಿ. ಈಕೆ NTA ನೀಟ್ ಪ್ರಶ್ನೆ ಪತ್ರಿಕೆ ಸಮಿತಿಯ ಸದಸ್ಯ ಕೂಡ ಆಗಿದ್ಲು. ಜೀವಶಾಸ್ತ್ರ ಪ್ರಶ್ನೆ ಪತ್ರಿಕೆಯ ಹೊಣೆಯನ್ನ ಹೊತ್ತಿದ್ರು. ಹಣಕ್ಕಾಗಿ ಪ್ರಶ್ನೆಗಳನ್ನ ಲೀಕ್ ಮಾಡಿದ್ದಂತ ಆರೋಪ ಇದೆ. ಈಗ ಪಿ.ವಿ. ಕುಲಕರ್ಣಿ ಜೊತೆ ಅಕ್ರಮದಲ್ಲಿ ಈಕೆ ಶಾಮೀಲಾಗಿರೋದು ಸಾಬೀತಾಗಿದೆ. ಇನ್ನು ಕಿಂಗ್ ಪಿನ್ ನಂಬರ್ 3 ಮನೀಷಾ ವಾಗ್ಮಾನೆ, ವೃತ್ತಿಯಲ್ಲಿ ಈಕೆ ಬ್ಯೂಟಿಷಿಯನ್. ನೀಟ್ ಆಕಾಂಕ್ಷಿಗಳಿಗಾಗಿ ಕೌನ್ಸಿಲಿಂಗ್ ಮಾಡ್ತಾ ಇದ್ಲು. ಪುಣೆಯ ಪ್ರವೇಶ ಸಲಹಾ ಸಂಸ್ಥೆ ಮಾಲಕಿ ಕೂಡ. ಪತಿ ದಂತ ವೈದ್ಯ. ಆತನ ಸಹಕಾರದಿಂದ ಈ ಕೃತ್ಯವನ್ನ ಎಸಗಿರೋದು. ಮಧ್ಯವರ್ತಿಗಳಿಗೆ ನೀಟ್ ಪ್ರಶ್ನೆಗಳ ಮಾರಾಟ ಮಾಡಿದ್ದಾಳೆ. ಹರಿಯಾಣ, ರಾಜಸ್ಥಾನಕ್ಕೂ ಈ ಪ್ರಶ್ನೆ ಪತ್ರಿಕೆಗಳ ರವಾನೆ ಮಾಡಲಾಗಿದೆ. 21 ಖಾತೆಗಳಿಂದ, ಬೇರೆ ಬೇರೆ ಖಾತೆಗಳಿಂದ 20 ಲಕ್ಷ ಹಣ ಜಮೆ ಆಗಿದೆ ಈಕೆಯ ಬ್ಯಾಂಕ್ ಅಕೌಂಟ್ಗೆ. ಇನ್ನು ಕಿಂಗ್ ಪಿನ್ ನಂಬರ್ 4 ಶುಭಂ ಖೈರ್ನಾರ್, 3ನೇ ವರ್ಷದ ಆಯುರ್ವೇದ ಮೆಡಿಕಲ್ ವಿದ್ಯಾರ್ಥಿ. ಮಹಾರಾಷ್ಟ್ರದ ನಾಸಿಕ್ 3ನೇ ವರ್ಷದ ಪದವಿಯಲ್ಲಿ ಓದ್ತಾ ಇರುವಂಥದ್ದು. ನಾಸಿಕ್ನಲ್ಲಿ SR ಕೋಚಿಂಗ್ ಸೆಂಟರ್ ನಡೆಸ್ತಾ ಇದ್ದಂಥ ವ್ಯಕ್ತಿ. ಅಹಲ್ಯಾನಗರದ ಲೋಖಂಡೆಗೆ ಪ್ರಶ್ನೆಗಳ ಮಾರಾಟ ಮಾಡಿರೋದು. ಹರಿಯಾಣದ ಯಶ್ ಯಾದವ್ಗೆ ಪ್ರಶ್ನೆಗಳ ಮಾರಾಟ ಮಾಡಿರೋದು. ರಾಜಸ್ಥಾನದ ಬಿಬಾಲ್ ಕುಟುಂಬಕ್ಕೂ ಈ ಪ್ರಶ್ನೆಗಳನ್ನು ಮಾರಾಟ ಮಾಡಲಾಗಿದೆ. ಈ ಆರೋಪ ಸಾಬೀತಾಗಿದೆ. ಇನ್ನು ಕಿಂಗ್ ಪಿನ್ ನಂಬರ್ 5 ಧನಂಜಯ್ ಲೋಖಂಡೆ, ಮಹಾರಾಷ್ಟ್ರದ ಅಹಲ್ಯಾನಗರದ ನಿವಾಸಿ. ನೀಟ್ ಪ್ರಶ್ನೆಗಳ ಖರೀದಿಸಿ ಅದನ್ನ ಮತ್ತೆ ಮಾರಾಟ ಮಾಡಿರೋದು. ಖೈರ್ನಾರ್ ಜೊತೆ ನಿರಂತರ ಸಂಪರ್ಕದಲ್ಲಿದ್ದಂಥ ವ್ಯಕ್ತಿ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಬೆನ್ನಲ್ಲೇ ಈತ ಊರಿಗೆ ಪರಾರಿಯಾಗ್ತಾನೆ. ಈತನ ಸಹೋದರ ಪ್ರಾಕ್ಟೀಸಿಂಗ್ ವೈದ್ಯನಾಗಿದ್ದ. ನೀಟ್ ಪ್ರಶ್ನೆಗಳನ್ನ ಮಾರಾಟ ಮಾಡಿದ್ದಂತಹ ಮಧ್ಯವರ್ತಿ ಈತ. ಇನ್ನು ಕಿಂಗ್ ಪಿನ್ ನಂಬರ್ 6 ಮಂಗಿಲಾಲ್ ಬಿನ್ವಾಲ್, ರಾಜಸ್ಥಾನದ ಮಧ್ಯವರ್ತಿ. ಇನ್ನು ಕಿಂಗ್ ಪಿನ್ ನಂಬರ್ 7 ದಿನೇಶ್ ಬಿನ್ವಾಲ್, ರಾಜಸ್ಥಾನದ ಮಧ್ಯವರ್ತಿಯಾಗಿ ಕೆಲಸ ಮಾಡಿದ್ದಾನೆ. ಇನ್ನು ಕಿಂಗ್ ಪಿನ್ ನಂಬರ್ 8 ವಿಕಾಸ್ ಬಿನ್ವಾಲ್, ರಾಜಸ್ಥಾನದಲ್ಲಿ ಮಧ್ಯವರ್ತಿಯಾಗಿ ಕೆಲಸ ಮಾಡಿರೋದು ಈ ಪ್ರಕರಣದಲ್ಲಿ. ಇನ್ನು ಕಿಂಗ್ ಪಿನ್ ನಂಬರ್ 9 ಯಶ್ ಯಾದವ್, ಹರಿಯಾಣದಲ್ಲಿ ಮಧ್ಯವರ್ತಿಯಾಗಿ ಈ ಪ್ರಶ್ನೆಗಳನ್ನು ಹಂಚಿಕೆ ಮಾಡಿರೋದು. ಈ 9 ಆರೋಪಿಗಳನ್ನ ಸಿಬಿಐ ಅಧಿಕಾರಿಗಳು ಬಂಧನ ಮಾಡಿ ದೆಹಲಿಗೆ ಕರ್ಕೊಂಡು ಬಂದಿದ್ರು. ಎಲ್ಲರನ್ನ ದೆಹಲಿ ಕೋರ್ಟ್ಗೆ ಹಾಜರುಪಡಿಸಿ ಕಸ್ಟಡಿಗೂ ತಗೊಂಡಿದ್ದಾರೆ. ಈಗ ರಾಜಸ್ಥಾನ, ಮಹಾರಾಷ್ಟ್ರ, ಹರಿಯಾಣದ ಜೊತೆ ಬೇರೆ ಬೇರೆ ರಾಜ್ಯಗಳಲ್ಲೂ ತನಿಖೆ ನಡೆಸಬೇಕಾಗಿದೆ ಅಂತಾನು ಕೋರ್ಟ್ಗೆ ಸಿಬಿಐ ಕಾರಣ ಕೊಟ್ಟಿದೆ. ನೀಟ್ ಪ್ರಶ್ನೆ ಪತ್ರಿಕೆಗಳನ್ನ ರೆಡಿ ಮಾಡೋಕೆ NTAಗೆ ಕೇಂದ್ರ ಸರ್ಕಾರ ಈಗ ಜವಾಬ್ದಾರಿ ಕೊಟ್ಟಿತ್ತು. NTA ದವರು ನಂಬಿಕೆಯನ್ನಿಟ್ಟು ಪ್ರಾಧ್ಯಾಪಕರಿಗೆ ಜವಾಬ್ದಾರಿಯನ್ನ ಕೊಡಲಾಗಿತ್ತು. ಆದ್ರೆ ಬೇಲಿನೇ ಎದ್ದು ಹೊಲ ಮೇಯ್ತು ಅನ್ನೋ ಹಾಗೆ ಪತ್ರಿಕೆ ರೆಡಿ ಮಾಡಿದವ್ರೆ ಹಣಕ್ಕಾಗಿ, ಪ್ರತಿಷ್ಠೆಗಾಗಿ ಪ್ರಶ್ನೆ ಪತ್ರಿಕೆಯನ್ನ ಸೋರಿಕೆ ಮಾಡಿರುವುದು ಈಗ ಸಾಬೀತಾಗ್ತಾ ಇದೆ. ಈಗಾಗಲೇ ಆರೋಪಿಗಳ ಮೊಬೈಲ್ಗಳು, ಲ್ಯಾಪ್ಟಾಪ್ಗಳು, ಬ್ಯಾಂಕ್ ಖಾತೆಗೆ ಬಂದಿರುವ ಹಣದ ಎಲ್ಲ ಮೂಲಗಳನ್ನ ಸಿಬಿಐ ಸಾಕ್ಷಿಯಾಗಿ ಕೋರ್ಟ್ಗೂ ಕೊಟ್ಟಾಗಿದೆ.
ಈ ಎಲ್ಲ ಆರೋಪಿಗಳು ಮೇ 3ಕ್ಕೂ ಮೊದಲು ಫೋನ್ ಕಾಂಟ್ಯಾಕ್ಟ್ನಲ್ಲಿ ಇದ್ರು. ವಾಟ್ಸಪ್ ಕಾಲ್ಗಳು, ಚಾಟಿಂಗ್ಗಳು ಕೂಡ ಸಿಕ್ಕಿದ್ದಾವೆ. ಕೆಲವು ಸಾಕ್ಷಿಗಳನ್ನ ಡಿಲೀಟ್ ಮಾಡಿದ್ದು, ಅದನ್ನ ರಿಕವರಿ ಮಾಡಲಾಗ್ತಾ ಇದ್ದು, ಇವರೇ ಪ್ರಶ್ನೆ ಪತ್ರಿಕೆ ದಂಧೆಕೋರರು ಅನ್ನೋದು ಈಗ ರುಜುವಾತಾಗಿದೆ. ನಾಯಕ ರಾಹುಲ್ ಗಾಂಧಿ ಕಳವಳ ವ್ಯಕ್ತಪಡಿಸಿದ್ದಾರೆ. ವಿದ್ಯಾರ್ಥಿಗಳು ಪರೀಕ್ಷೆಯಲ್ಲಿ ಸೋಲ್ತಾ ಇಲ್ಲ, ಭ್ರಷ್ಟ ವ್ಯವಸ್ಥೆಯಿಂದ ಕುಗ್ತಾ ಇದ್ದಾರೆ. ಮೊದಲು ಧರ್ಮೇಂದ್ರ ಪ್ರಧಾನ್ ಅವರನ್ನ ಕಿತ್ತಾಕಿ ಅಂತ ಪ್ರಧಾನಿಯವರನ್ನ ಆಗ್ರಹಿಸಿದ್ದಾರೆ. नीट में 2 साल 22 लाख स्टूडेंट्स ने काम किया, दिन रात काम किया, उनकी मेहनत बर्बाद हो गई. पूरा देश जानता है कि एग्जाम से 2 दिन पहले व्हाट्सएप पे नीट का पेपर बांटा जा रहा था, डिस्ट्रीब्यूट किया जा रहा था. धर्मेंद्र प्रधान जी, हिंदुस्तान के एजुकेशन मिनिस्टर, कहते हैं कि मेरा कुछ लेना देना नहीं. प्रधानमंत्री को इमीडिएट ऑर्डर देना चाहिए कि धर्मेंद्र प्रधान जी को इस्तीफा दें, उनको सैक किया जाए और जो गिल्टी लोग हैं उनको पकड़ के जेल में डाला जाए. ನೀಟ್ ಪರೀಕ್ಷೆ ಎಷ್ಟು ಕಷ್ಟ ಅನ್ನೋದು ಎಲ್ಲರಿಗೂ ಗೊತ್ತು. ಪರೀಕ್ಷೆಗೆ ಮತ್ತೆ ತಯಾರಿ ನಡೆಸಬೇಕು ಅಂದ್ರೆ ಎಷ್ಟು ಸಮಸ್ಯೆಗಳಿವೆ ಅನ್ನೋದು ಅರ್ಥ ಆಗುತ್ತೆ. ಆದರೆ ಎಲ್ಲದಕ್ಕೂ ಒಂದೇ ಪರಿಹಾರ ಅಲ್ಲ. ವಿದ್ಯಾರ್ಥಿಗಳು ಧೈರ್ಯಗೆಡದೆ ಮರು ಪರೀಕ್ಷೆ ಎದುರಿಸಿ ಅನ್ನೋದಷ್ಟೇ ನಮ್ಮ ಕಳಕಳಿ ಕೂಡ. ಈ ನೀಟ್ ಪರೀಕ್ಷೆ ಗೋಲ್ಮಾಲ್ ಇಟ್ಕೊಂಡು ಬಿಜೆಪಿಯವರ ಮೇಲೆ ಕಾಂಗ್ರೆಸ್ನವರು ಮುಗಿಬಿದ್ದಿದ್ದಾರೆ. ಆದ್ರೆ ಇವತ್ತು ಕಾಂಗ್ರೆಸ್ ಸರ್ಕಾರದ ಜೊತೆಗೆ ಬಿಜೆಪಿಯವರ ಮೇಲೆ ಕರ್ನಾಟಕದ ಮುಸ್ಲಿಂ ಸಂಘಟನೆಗಳ ಒಕ್ಕೂಟ ತಿರುಗಿ ಬಿದ್ದಿದೆ. ರಾಜ್ಯದಲ್ಲಿ ಅಲ್ಪಸಂಖ್ಯಾತ ಮತಗಳ ಭದ್ರಕೋಟೆಯನ್ನ ಸುಭದ್ರವಾಗಿ ಇಟ್ಕೊಂಡಿರೋ ಏಕೈಕ ಪಕ್ಷ ಅಂದ್ರೆ ಅದು ಕಾಂಗ್ರೆಸ್ ಪಕ್ಷ. ಮುಸ್ಲಿಂ ಸಮುದಾಯದವರು ಸಿಟ್ಟಾದ್ರೆ ಸರ್ಕಾರ ತಕ್ಷಣವೇ ಸ್ಪಂದಿಸುತ್ತೆ. ಸಾಕಷ್ಟು ಯೋಜನೆಗಳನ್ನು ಕಾಂಗ್ರೆಸ್ ಸರ್ಕಾರ ಕೊಡುಗೆಯಾಗಿ ಕೊಟ್ಟಿದೆ. ಆದ್ರೂ ಇವತ್ತು ರಾಜ್ಯ ಸರ್ಕಾರದ ವಿರುದ್ಧ ಮುಸ್ಲಿಂ ಸಂಘಟನೆಗಳ ಒಕ್ಕೂಟ ತಪ್ಪುಗಳ ಹೊರೆಪಟ್ಟಿಯನ್ನೇ ಹೊರಿಸಿದೆ. ಬೆಂಗಳೂರಿನ ಟೌನ್ ಹಾಲ್ನಲ್ಲಿ ಇವತ್ತು ವಿವಿಧ ಮುಸ್ಲಿಂ ಸಂಘಟನೆಗಳ ಬೃಹತ್ ಸಮಾವೇಶ ನಡೆಯಿತು. ಮುಸ್ಲಿಂ ಸಮುದಾಯದ ಹಕ್ಕುಗಳಿಗಾಗಿ ಮತ್ತು ಅಸ್ಮಿತೆಗಾಗಿ ಹೋರಾಟ ನಡೆಸಬೇಕಾದ ಅನಿವಾರ್ಯತೆ ಬಂದಿದೆ ಅಂತ ಈ ಸಮಾವೇಶದಲ್ಲಿದ್ದಂತಹ ಮುಸ್ಲಿಂ ನಾಯಕರು ಅಭಿಪ್ರಾಯಪಟ್ಟರು. ಮುಸ್ಲಿಮರು ಅವರ ಹಕ್ಕುಗಳಿಗಾಗಿ ಹೋರಾಟ ನಡೆಸಬೇಕಾದ ಅನಿವಾರ್ಯತೆ ಬಂದಿದೆ, ನಮ್ಮ ಹೋರಾಟವನ್ನ ತಡೆಯುವ ಪ್ರಯತ್ನ ನಡೆಸಲಾಗಿತ್ತು ಅಂತಾನೂ ಬೇಸರ ವ್ಯಕ್ತಪಡಿಸಿದ್ದಾರೆ. ಚುನಾವಣಾ ಇತಿಹಾಸದ ಉದ್ದಕ್ಕೂ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಇರುವಲ್ಲಿ ಪ್ರಮುಖ ಪಾತ್ರ ವಹಿಸಿರುವ ಮುಸ್ಲಿಂ ಸಮುದಾಯ ಇಂದಿಗೂ ತನ್ನ ಹಕ್ಕು ಅವಕಾಶಗಳಿಗಾಗಿ ಹೋರಾಡ್ತಲೇ ಇದೆ. ವರ್ಷಗಳಿಂದಲೂ ಈ ಸಮುದಾಯದ ಕೂಗು ಅರಣ್ಯ ರೋದನವಾಗಿದೆ. ಭರಪೂರ ಭರವಸೆಗಳು ಏನೇ ಇದ್ರೂ ಅದು ಎಷ್ಟರ ಮಟ್ಟಿಗೆ ಅನುಷ್ಠಾನಗೊಳ್ತಾ ಇದೆ ಎಂದು ನೋಡುವಾಗ ಪ್ರತಿ ಬಾರಿಯೂ ನಿರಾಸೆ ಕಟ್ಟಿಟ್ಟ ಬುತ್ತಿ. ಅಲ್ಪಸಂಖ್ಯಾತ ಸಮುದಾಯ ಅಲ್ಪವೇ ಸವಲತ್ತು ಎಂಬಂತಾಗಿದೆ ಮುಸ್ಲಿಮರ ಅವಸ್ಥೆ. 2023ರ ವಿಧಾನಸಭಾ ಚುನಾವಣೆಯನ್ನೇ ಗಮನಿಸುವುದಾದರೆ ಕಾಂಗ್ರೆಸ್ ಪಕ್ಷವು ರಾಜ್ಯದ ಬೇರೆಲ್ಲ ಸಮುದಾಯಗಳಿಗೆ ನೀಡಿದಂತೆ ಮುಸ್ಲಿಂ ಸಮುದಾಯಕ್ಕೂ ಹಲವು ಭರವಸೆಗಳನ್ನು ನೀಡಿತು. 2011ರ ಜನಗಣತಿಯ ಪ್ರಕಾರ ರಾಜ್ಯದ ಜನಸಂಖ್ಯೆಯ ಸುಮಾರು 13% ಮುಸ್ಲಿಂ ಸಮುದಾಯವು 2023ರಲ್ಲಿ ಕಾಂಗ್ರೆಸ್ ಪಕ್ಷ ಸರ್ಕಾರ ರಚಿಸಲು ಕಾರಣವಾದ ಐತಿಹಾಸಿಕ ಜನಾದೇಶದಲ್ಲಿ ಮಹತ್ವದ ಪಾತ್ರವನ್ನು ವಹಿಸಿತು. ಮುಸ್ಲಿಂ ಸಮುದಾಯ ಒಗ್ಗಟ್ಟಿನಿಂದ ಕಾಂಗ್ರೆಸ್ಗೆ ಮತ ಹಾಕಿ ಬೆಂಬಲಿಸಿ ಆ ಪಕ್ಷ ಅಧಿಕಾರಕ್ಕೆ ಏರುವಲ್ಲಿ ನಿರ್ಣಾಯಕ ಪಾತ್ರ ವಹಿಸಿತು. ಇದು ಕಣ್ಣೆದುರಿಗೆ ಇರುವ ಅಪ್ಪಟ ಸತ್ಯ. ಎಲ್ಲಕ್ಕಿಂತ ಹೆಚ್ಚಾಗಿ ರಾಜ್ಯ ಸರ್ಕಾರದ ಮುಂದೆ ಮುಸ್ಲಿಂ ಸಮಾವೇಶದಲ್ಲಿ 10 ಬೇಡಿಕೆಗಳನ್ನಿಟ್ಟರು. ಸರ್ಕಾರದ ವಿರುದ್ಧ ತಪ್ಪುಗಳ ಹೊರಪಟ್ಟಿಯನ್ನಷ್ಟೇ ಹೊರಿಸಿದ್ರು. ಸರ್ಕಾರದ ಮೇಲೆ ಮುಸ್ಲಿಂ ಒಕ್ಕೂಟಗಳು ಹೊರಿಸಿರುವ ಆ ತಪ್ಪುಗಳ ಹೊರೆಗಳು ಈ ರೀತಿಯಾಗಿದೆ. ಸರ್ಕಾರಕ್ಕೆ ಮುಸ್ಲಿಮರ ಆ 10 ಬೇಡಿಕೆಗಳು ಏನು? 1, ಮುಸ್ಲಿಮರಿಗೆ ಸಂವಿಧಾನಬದ್ಧವಾಗಿ ನೀಡಲಾಗಿದ್ದ 2B ಮೀಸಲಾತಿ ರದ್ದು ಮಾಡಲಾಗಿದೆ. ಈವರೆಗೆ ಮೀಸಲಾತಿ ಮರುಸ್ಥಾಪಿಸಿಲ್ಲ. ಈ ಕೂಡಲೇ 2B ಜಾರಿಗೊಳಿಸಬೇಕು ಅನ್ನೋದು. ಇನ್ನು 2ನೇದು, ರಾಜ್ಯದಲ್ಲಿ ಮುಸ್ಲಿಮರಿಗೆ ಸೂಕ್ತ ರಾಜಕೀಯ ಪ್ರಾತಿನಿಧ್ಯ ಸಿಗಬೇಕು. ಕಾಂಗ್ರೆಸ್ನಲ್ಲಿ 9 ಜನ ಶಾಸಕರಿದ್ದಾರೆ. ಕಳೆದ ಚುನಾವಣೆಯಲ್ಲಿ ಮುಸ್ಲಿಮರಿಗೆ ನಿರೀಕ್ಷಿತ ಟಿಕೆಟ್ ಕೊಡಲು ಸಾಧ್ಯವಾಗ್ತಾ ಇಲ್ಲ. ಸರ್ಕಾರದ ವಿವಿಧ ನಿಗಮ ಮಂಡಳಿಯಲ್ಲಿ ಮುಸ್ಲಿಮರಿಗೆ ಪ್ರಾತಿನಿಧ್ಯ ನೀಡಿಲ್ಲ. ಸರ್ಕಾರದ ವಿವಿಧ ಸಂಸ್ಥೆಗಳ ಮುಖ್ಯಸ್ಥರ ಹುದ್ದೆಯಲ್ಲಿ ಸೂಕ್ತ ಪ್ರಾತಿನಿಧ್ಯ ಕೊಡಬೇಕು ಅನ್ನೋದಾಗಿದೆ. ಇನ್ನು 3ನೇದು, ಜಾನುವಾರು ಹತ್ಯೆ ಪ್ರತಿಬಂಧಕ ಕಾಯ್ದೆಯನ್ನ ಕೂಡಲೇ ವಾಪಸ್ ಪಡೆದುಕೊಳ್ಳಬೇಕು. ಇನ್ನು 4ನೇದು, ಬಿಜೆಪಿ ರದ್ದು ಮಾಡಿದ್ದ ಹಿಜಾಬ್ಗೆ ಅವಕಾಶ ಕೊಡಬೇಕು ಅಂದಿದ್ರು. ಆಲ್ರೆಡಿ ಸರ್ಕಾರ ಹಿಜಾಬ್ಗೆ ಅವಕಾಶ ಕೊಟ್ಟಾಗಿದೆ. ಇದರ ಜೊತೆಗೆ ವಿದ್ಯಾರ್ಥಿ ವೇತನ ಹೆಚ್ಚು ಮಾಡಬೇಕು ಅಂತ ಈಗ ಬೇಡಿಕೆಯನ್ನಿಟ್ಟಿದ್ದಾರೆ. 5ನೇದು, ರಾಜ್ಯದಲ್ಲಿ ಮತಾಂತರ ನಿಷೇಧ ಕಾಯ್ದೆಯನ್ನ ರದ್ದು ಮಾಡಬೇಕು. ಅಧಿಕಾರಕ್ಕೆ ಬಂದ್ರೆ ನಾವು ರದ್ದು ಮಾಡ್ತೀವಿ ಅಂತ ಭರವಸೆಯನ್ನು ಕೊಟ್ಟಿದ್ದು ಕೂಡಲೇ ಈಡೇರಿಸಬೇಕು ಅಂತ ಹೇಳಿದ್ದಾರೆ. ಇನ್ನು 6ನೇದು, ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ್ರೆ ಮುಸ್ಲಿಮರಿಗೆ 1000 ಕೋಟಿ ರೂಪಾಯಿ ಅನುದಾನ ವಾಗ್ದಾನ ಕೊಟ್ಟಿತ್ತು. ಆದರೆ ಭರವಸೆ ಕೊಟ್ಟ ಮೊತ್ತದ ಅರ್ಧದಷ್ಟೇ ನೀಡಲಾಗಿದೆ.
ಬಾಕಿ ಹಣ ಕೊಡಿ, ಬಿಡುಗಡೆ ಮಾಡಬೇಕು ಅಂತ ಕೇಳಿದ್ದಾರೆ. ಈಗ ಇನ್ನು 7ನೇದ್ದು, ರಾಜ್ಯದಲ್ಲಿ ಮತಾಂತರ ನಿಷೇಧ ಕಾಯ್ದೆ ರದ್ದು ಮಾಡಬೇಕು, ಅಧಿಕಾರಕ್ಕೆ ಬಂದರೆ ರದ್ದು ಮಾಡ್ತೀವಿ ಎಂಬ ಭರವಸೆಯನ್ನ ಕೂಡಲೇ ಈಡೇರಿಸಬೇಕು ಅನ್ನೋದಾಗಿದೆ. ಇನ್ನು 8ನೇದ್ದು, ಮಧುಸೂದನ್ ಆರ್ ನಾಯಕ್ ರೆಡಿ ಮಾಡಿರುವ ಸಮಿತಿಯ ಜಾತಿ ಸಮೀಕ್ಷೆಯನ್ನ ಜಾರಿಗೊಳಿಸಬೇಕು ಅನ್ನೋದಾಗಿದೆ. 9ನೇದ್ದು, ಕೋಮುದ್ವೇಷ ಭಾಷಣ ಮಾಡೋರು ಮಾಡ್ತಾನೆ ಇದ್ದಾರೆ, ಅಂಥವರಿಗೆ ಕಠಿಣವಾದ ಕಡಿವಾಣ ಹಾಕಲು ಪ್ರಾಧಿಕಾರವನ್ನ ರಚನೆ ಮಾಡಬೇಕು ಅನ್ನೋದು. 10ನೇದು, ವಕ್ಫ್ ಆಸ್ತಿಗಳ ಅತಿಕ್ರಮಣ, ಅಸಮರ್ಪಕ ಬಳಕೆ, ವಕ್ಫ್ ಅಭಿವೃದ್ಧಿ ವಿಚಾರವಾಗಿ ಸೂಕ್ತ ಕ್ರಮ ಕೈಗೊಳ್ಳಬೇಕು, ವಕ್ಫ್ ಆಸ್ತಿ ರಕ್ಷಣೆಗೆ ಯೋಜನೆ ರೂಪಿಸಬೇಕು, ಮೌಲಾನಾ ಆಜಾದ್ ಶಾಲೆಗಳ ಪರಿಸ್ಥಿತಿ ಚಿಂತಾಜನಕವಾಗಿದೆ, ಈ ನಿಟ್ಟಿನಲ್ಲಿ ಸೂಕ್ತ ಕ್ರಮ ತೆಗೆದುಕೊಳ್ಳಬೇಕು ಸರ್ಕಾರ ಅಂತ 10 ಬೇಡಿಕೆಗಳನ್ನಿಟ್ಟಿದ್ದಾರೆ. ಬರೀ ಸರ್ಕಾರದ ತಪ್ಪುಗಳನ್ನಷ್ಟೇ ಪ್ರಶ್ನೆ ಮಾಡಿಲ್ಲ ಮುಸ್ಲಿಂ ಸಮುದಾಯದ ಒಕ್ಕೂಟದ ಈ ನಾಯಕರುಗಳು. ಜೊತೆಗೆ ಬಿಜೆಪಿ, RSS, ಬಜರಂಗ ದಳ, ಶ್ರೀರಾಮ ಸೇನೆಯವರನ್ನು ಪುನರಾವರ್ತಿತ ಅಪರಾಧಿಗಳು ಅಂತ ಹೇಳಿದೆ. ಅವರ ಮೇಲೆ ಸರ್ಕಾರ ಕ್ರಮ ಜರುಗಿಸಬೇಕು ಅಂತ 18 ಜನರ ಪಟ್ಟಿಯನ್ನ ಬಿಡುಗಡೆ ಮಾಡಿದ್ದಾರೆ. ಆ ಪಟ್ಟಿ ಈ ರೀತಿಯಾಗಿದೆ. 1, ಬಸನಗೌಡ ಪಾಟೀಲ್ ಯತ್ನಾಳ್, ಬಿಜೆಪಿಯ ಶಾಸಕ. KS ಈಶ್ವರಪ್ಪ, ಬಿಜೆಪಿ ಉಚ್ಚಾಟಿತ ಶಾಸಕ ಯತ್ನಾಳ್. KS ಈಶ್ವರಪ್ಪ, ಬಿಜೆಪಿ ನಾಯಕ. ಶೋಭಾ ಕರಂದ್ಲಾಜೆ, ಕೇಂದ್ರ ಸಚಿವೆ. ಸಿಟಿ ರವಿ, ಬಿಜೆಪಿ ಪರಿಷತ್ ಸದಸ್ಯ. ತೇಜಸ್ವಿ ಸೂರ್ಯ, ಬಿಜೆಪಿ ಸಂಸದ. ಪ್ರತಾಪ್ ಸಿಂಹ, ಬಿಜೆಪಿಯ ಮಾಜಿ ಸಂಸದ. ಹರೀಶ್ ಪೂಂಜಾ, ಬಿಜೆಪಿಯ ಶಾಸಕರು. ಅರುಣ್ ಕುಮಾರ್ ಪುತೀಲ, ಬಿಜೆಪಿಯ ಮುಖಂಡ. ಅನಂತ್ ಕುಮಾರ್ ಹೆಗಡೆ, ಮಾಜಿ ಸಂಸದರು. ಡಾಕ್ಟರ್ ಕಲ್ಲಡ್ಕ ಪ್ರಭಾಕರ್ ಭಟ್, RSSನ ನಾಯಕ. HK ಪುರುಷೋತ್ತಮ್, VHP ನಾಯಕ. ಚಕ್ರವರ್ತಿ ಸೂಲಿಬೆಲೆ, ಸಾಮಾಜಿಕ ಚಿಂತಕ. ಪ್ರಮೋದ್ ಮುತಾಲೇಕ, ಶ್ರೀರಾಮ ಸೇನೆ ಸಂಸ್ಥಾಪಕ. ಸಿದ್ದಲಿಂಗ ಸ್ವಾಮಿ, ಶ್ರೀರಾಮ ಸೇನೆಯವರು. ಗಂಗಾಧರ ಕುಲಕರ್ಣಿ, ಶ್ರೀರಾಮ ಸೇನೆಯವರು. ವೈ ಭರತ್ ಶೆಟ್ಟಿ, ಬಿಜೆಪಿಯ ಶಾಸಕರು. ಪುನೀತ ಕೆರೆಹಳ್ಳಿ, ಹಿಂದೂ ಕಾರ್ಯಕರ್ತ. ಶರಣ್ ಪಂಪವೇಲ್, VHP ಮುಖಂಡ. ಹೀಗೆ ಇಷ್ಟು ಜನರ ಹೆಸರನ್ನ ಉಲ್ಲೇಖ ಮಾಡಿರುವ ಮುಸ್ಲಿಂ ಸಂಘಟನೆಯವರು ಇವರ ಮೇಲೆ ಕಾನೂನು ಕ್ರಮ ಆಗಬೇಕು ಅಂತ ಆಗ್ರಹಿಸಿದರು. 2023 ಮತ್ತು 2026 ನಡುವೆ ಸತತವಾಗಿ ದ್ವೇಷ ಭಾಷಣ ಮತ್ತು ಕೋಮು ಪ್ರಚೋದನೆಗೆ ಕಾರಣರಾದ ವ್ಯಕ್ತಿಗಳಿವರು. ವಿವಿಧ ಜಿಲ್ಲೆಗಳಲ್ಲಿ ಇವರ ವಿರುದ್ಧ ಅನೇಕ ಕಾನೂನು ಮೊಕದ್ದಮೆಗಳು ದಾಖಲಾಗಿದ್ದಾವೆ. ಆದರೂ ಇವರ ಮೇಲೆ ನ್ಯಾಯಾಂಗ ಅಥವಾ ಆಡಳಿತಾತ್ಮಕ ನಿರ್ಬಂಧ ಇಲ್ಲ. ಹಾಗಾಗಿ ಪುನರಾವರ್ತಿತ ಅಪರಾಧಿಗಳ ವಿರುದ್ಧ ಕಾನೂನು ಕ್ರಮ ಆಗಬೇಕು ಅಂತ ಮನವಿ ಇಟ್ಟಿದ್ದಾರೆ. ಇದಕ್ಕೆಲ್ಲ ಬಿಜೆಪಿಯವರು ಕೊಟ್ಟ ಉತ್ತರ ಹೀಗಿದೆ. ಓಲೈಕೆಯ ಪರಮಾವಧಿಯ ಕೊಡ ತುಂಬಿದೆ. ಶಿಶುಪಾಲನ ಪಾಪ ಕೊಡ ತುಂಬಿದಾಗ ಏನಾಗಿತ್ತು ಅನ್ನುವಂಥದ್ದು ಪುರಾಣಗಳಲ್ಲಿ ನಾವು ಕೇಳಿದ್ದೇವೆ. ಇವತ್ತು ಓಲೈಕೆಯ ರಾಜಕಾರಣಕ್ಕೆ 28ರಲ್ಲಿ ಈ ಸರ್ಕಾರವೂ ಕೂಡ ಬಲಿಯಾಗುತ್ತೆ. ಟಿಪ್ಪು ಜಯಂತಿ ಆಯಿತು, ವಕ್ಫಿನ ಆಸ್ತಿಗೆ ಸಂಬಂಧಪಟ್ಟಂತೆ ಆಯಿತು, ಅಲ್ಪಸಂಖ್ಯಾತರ ಓಲೈಕೆಗೆ ದೊಡ್ಡ ದೊಡ್ಡ ಹಣಗಳ ಮಂಜೂರಾತಿಗಳಾಯಿತು. ಈ ಸರ್ಕಾರಕ್ಕೆ ಮತ್ತು ಮುಖ್ಯಮಂತ್ರಿಗಳ ಆದ್ಯತೆ ಯಾವುದು? ಶಿಕ್ಷಕರ ನೇಮಕ ಮಾಡೋದು ಆದ್ಯತೆ ಆಗಬೇಕಾಗಿತ್ತು ಸರ್ಕಾರಕ್ಕೆ. ಪಠ್ಯಪುಸ್ತಕಗಳನ್ನು ಕೊಡಬೇಕಾಗಿದ್ದು ಸರ್ಕಾರದ ಆದ್ಯತೆ ಆಗಬೇಕಾಗಿತ್ತು. ಹಿಜಾಬನ್ನು ಕೊಡುವಂಥದ್ದು ಸರ್ಕಾರದ ಆದ್ಯತೆ ಆಗಿದೆ ಅಂತ ಕೇಳಿದರೆ ಎಷ್ಟು ದೊಡ್ಡ ಪ್ರಮಾಣದ ಓಲೈಕೆಯ ಪರಮಾವಧಿ ಇದೆ ಅನ್ನೋದು ನಿಮ್ಗೆ ಇದರಲ್ಲಿ ಗೊತ್ತಾಗುತ್ತೆ. ವೋಟ್ ಪಾಲಿಟಿಕ್ಸ್ ಇದು, SIR ಪಾಲಿಟಿಕ್ಸ್ ಅಲ್ಲ. ದಿಸ್ ಈಸ್ ಪ್ಯೂರ್ಲಿ ವೋಟ್ ಪಾಲಿಟಿಕ್ಸ್. ನಾವು ಬಾಂಗ್ಲಾದೇಶದವ್ರು ಬೇಡ ಅಂತೀರಿ, ಕಾಂಗ್ರೆಸ್ದವರು ಬಾಂಗ್ಲಾದೇಶದವ್ರು ಬೇಕು ಅಂತಾರೆ. ಬಾಂಗ್ಲಾದೇಶದವ್ರು ಕಿಕ್ಔಟ್ ಮಾಡಿ ನಮ್ಮದು ಸ್ಲೋಗನ್. ಅದಕ್ಕೆ ಭಯ ಬೀಳೋ ಅವಶ್ಯಕತೆ ಇಲ್ಲ. ಬೇಕಾದಷ್ಟು ಅಪೀಲ್ ಅಥಾರಿಟೀಸ್ ಇದೆ, 4-5 ಅಪೀಲ್ ಅಥಾರಿಟೀಸ್ ಇದೆ. ಅಲ್ಲಿವರೆಗೂ ಕೊಡ್ಬೋದು. ಯಾವುದೇ ವೋಟ್ ಡಿಲೀಟ್ ಆದ್ರೂ ಕೂಡ ನಿಮ್ಮ ಕಳ್ಳೆಕಾಯಿ ತಿಂತಾ ಇರ್ತಾನಲ್ಲ ನಿಮ್ಮ ಬೂತ್ ಏಜೆಂಟು, ಕಾಂಗ್ರೆಸ್ಸಿನ ಬೂತ್ ಏಜೆಂಟ್, ಅವನು ಕಳ್ಳೆಕಾಯಿ ತಿನ್ನೋದು ಬಿಟ್ಬಿಟ್ಟು ಕರೆಕ್ಟಾಗಿ ಲೆಕ್ಕ ತಗೊಂಡ್ರೆ ಅವನು ಒಂದು ಓಟು ಡಿಲೀಟ್ ಆಗಲ್ಲ, ನಿಮ್ಮದೇ ಆಗ್ತದೆ. ನೀವು ಬಾಂಗ್ಲಾದೇಶದವ್ನು ನಿಮ್ಮ ಮನೆ ಒಳಗೆ ಸೇರಿಸಿದ್ರೆ ನೀನು ಸಿಕ್ಕಾಕೊಂತೀಯ, ಅದಕ್ಕೆ ಭಯ. ಇದ್ದಾರೆ ಈಗ ಆಲ್ರೆಡಿ ಇದಾರಲ್ಲ. ಈಗ ಯಾವ ಮುಸ್ಲಿಂ ಸಂಘಟನೆಗಳು ಸೇರಿದಾರೋ ಅವರೆಲ್ಲ ಮೋಸ್ಟ್ಲಿ ಯಾಕೆ ಭಯ ಅಂತ ಹೇಳಿದ್ರೆ ಅವ್ರಿಗೆ ಅಲ್ಲೆಲ್ಲ ಬಾಂಗ್ಲಾದೇಶದವ್ರನ್ನ ಇಟ್ಕೊಂಡಿರ್ಬೇಕು ಅವರೆಲ್ಲ, ಅದಕ್ಕೆ ಭಯ ಬೀಳ್ತಾ ಇದ್ದಾರೆ ಅಷ್ಟೇ. ಮುಸ್ಲಿಂ ಸಂಘಟನೆಗಳ ಈ ಬೇಡಿಕೆಗಳ ಪಟ್ಟಿ, ಅಪರಾಧಿಗಳ ಪಟ್ಟಿ ಬಿಡುಗಡೆ ಮಾಡಿದ್ದನ್ನ ನೋಡಿ ಬಿಜೆಪಿಯವರಂತೂ ಕೆರಳಿ ಕೆಂಡಾಗಿದ್ದಾರೆ. ಆದರೆ ಕಾಂಗ್ರೆಸ್ ಸರ್ಕಾರ ಯಾವ್ಯಾವ ಬೇಡಿಕೆಗಳನ್ನ ಈಡೇರಿಸುತ್ತೋ ಅನ್ನೋದನ್ನ ಕಾದ್ ನೋಡಬೇಕು. ಇನ್ನು ಒಂದ್ ಕಡೆ ಕಾಂಗ್ರೆಸ್ ಸರ್ಕಾರಕ್ಕೆ ಮುಸ್ಲಿಮರು ಬೇಡಿಕೆ ಪಟ್ಟಿಯನ್ನಿಟ್ಟಿದ್ದಾರೆ. ಇನ್ನೊಂದು ಕಡೆ ಇದೇ ಸರ್ಕಾರದಲ್ಲಿರುವ ಮುಸ್ಲಿಂ ಪ್ರಭಾವಿ ನಾಯಕ ಜಮೀರ್ ಅಹಮದ್ ಖಾನ್ ಹೊಸ ಸಂಕಷ್ಟ ಎದುರಾಗಿದೆ ಅವರಿಗೆ. ಅದೇ ಟ್ಯಾಕ್ಸ್ ವಂಚನೆಯ ನೋಟಿಸ್. ಬೆಂಗಳೂರಲ್ಲಿ ವಾಣಿಜ್ಯ ತೆರಿಗೆ ಇಲಾಖೆಯವರು ಬರೋಬ್ಬರಿ 2,000 ಕೋಟಿ ರೂಪಾಯಿ ತೆರಿಗೆ ವಂಚನೆಯ ಜಾಲವನ್ನ ಭೇದಿಸಿದ್ರು. ಸ್ಕ್ರಾಪ್ ಸಾಗಾಟ ಮಾಡಲು ನಕಲಿ ಬಿಲ್ ಸೃಷ್ಟಿ ಮಾಡಿದ್ರು. ನಕಲಿ ಟ್ಯಾಕ್ಸ್ ರಶೀದಿಗಳನ್ನ ಸೃಷ್ಟಿಸಿದ ಬೃಹತ್ ಜಾಲವನ್ನ ಪತ್ತೆ ಮಾಡಲಾಗಿದೆ. ಒಟ್ಟು 127 ನಕಲಿ ಸಂಸ್ಥೆಗಳನ್ನ ಹೆಸರಲ್ಲಿ ತೆರಿಗೆ ವಂಚಿಸಿದ ಕೇಸ್ನಲ್ಲಿ 7 ಜನರನ್ನ ಬಂಧಿಸಿದ್ದಾರೆ.
ಇದೇ ಜಾಲದಲ್ಲಿ ಸಿಕ್ಕಿಬಿದ್ದಿರೋದು ವಸತಿ ಮತ್ತು ಅಲ್ಪಸಂಖ್ಯಾತ ಕಲ್ಯಾಣ ಸಚಿವ ಜಮೀರ್ ಅಹಮದ್ ಖಾನ್ ಒಡೆತನದ ನ್ಯಾಷನಲ್ ಟ್ರಾವೆಲ್ಸ್ ಹೆಸರು. ಈಗಾಗಲೇ ಜಮೀರ್ ಒಡೆತನದ ನ್ಯಾಷನಲ್ ಟ್ರಾವೆಲ್ಸ್ಗೆ ವಾಣಿಜ್ಯ ತೆರಿಗೆ ಇಲಾಖೆ ನೋಟಿಸ್ ಅನ್ನು ಕೂಡ ಕೊಟ್ಟಾಗಿದೆ. ಮಹಾರಾಷ್ಟ್ರದ ಗುಜರಿ ವಸ್ತುಗಳ ದಲ್ಲಾಳಿಗಳು ತೆರಿಗೆ ವಂಚಿಸುವ ಸಲುವಾಗಿ ಕರ್ನಾಟಕದಿಂದ ಸ್ಕ್ರಾಪ್ ಆಮದು ಮಾಡಿಕೊಳ್ತಾ ಇರುವಂತೆ ನಕಲಿ ಕಂಪನಿಗಳ ಹೆಸರಲ್ಲಿ ನಕಲಿ ಬಿಲ್ಗಳನ್ನು ಸೃಷ್ಟಿ ಮಾಡ್ತಾ ಇದ್ರು. ವಿಶೇಷವಾಗಿ ಮಹಾರಾಷ್ಟ್ರದಲ್ಲಿ ಹೆಚ್ಚು ಬೇಡಿಕೆ ಇರುವಂತಹ ಟಂಗ್ಸ್ಟನ್ ಕಾರ್ಬೈಡ್ ಸ್ಕ್ರಾಪ್ ಹೆಸರಲ್ಲಿ ಈ ದಂಧೆ ನಡೀತಾ ಇತ್ತು. ಕರ್ನಾಟಕದಿಂದ ಮಹಾರಾಷ್ಟ್ರಕ್ಕೆ ಹೋಗುವ ವಾಹನಗಳನ್ನ ಇದಕ್ಕಾಗಿ ಬಳಕೆ ಮಾಡಿಕೊಳ್ತಾ ಇದ್ರು. ನ್ಯಾಷನಲ್ ಟ್ರಾವೆಲ್ಸ್ ಗುತ್ತಿಗೆ ಪಡೆದಿದ್ದ ಲಾರಿಗಳು ಸೇರಿದಂಗೆ ತಿಂಗಳಿಗೆ ಸುಮಾರು 20ರಿಂದ 25 ಬಾರಿ ಸರಕು ಸಾಗಣೆ ವಾಹನಗಳಲ್ಲಿ ಸ್ಕ್ರಾಪ್ ರವಾನೆ ಆಗ್ತಾ ಇದೆ ಅಂತ ಸುಳ್ಳು ಇ ವೇ ಬಿಲ್ ಸೃಷ್ಟಿ ಮಾಡಲಾಗ್ತಾ ಇತ್ತು. ಬೆಂಗಳೂರಲ್ಲಿ ಟಂಗ್ಸ್ಟನ್ ಸ್ಕ್ರಾಪ್ ಅಷ್ಟಾಗಿ ಸಿಗದೇ ಇದ್ರೂ ಇಲ್ಲಿಂದ ದೊಡ್ಡ ಪ್ರಮಾಣದಲ್ಲಿ ರಫ್ತಾಗಿರುವ ದಾಖಲೆಗಳು ಸೃಷ್ಟಿಯಾಗಿದ್ವು. ಸುಮಾರು 217 ಕೋಟಿ ರೂಪಾಯಿ ವಹಿವಾಟು ನಡೆಸಿ 39 ಕೋಟಿ ರೂಪಾಯಿ ತೆರಿಗೆ ಬಿಲ್ ಸೃಷ್ಟಿಸಿದ್ದನ್ನ ಗಮನಿಸಿದ ವಾಣಿಜ್ಯ ತೆರಿಗೆ ಅಧಿಕಾರಿಗಳು ಇದರ ಬೆನ್ನು ಬಿದ್ದಾಗ ಇಡೀ ನೆಟ್ವರ್ಕ್ ಈಗ ಬಯಲಾಗಿದೆ. ಈ ತೆರಿಗೆ ವಂಚನೆ ಜಾಲಕ್ಕೆ ಸಂಬಂಧಪಟ್ಟಂಗೆ ಜನವರಿಯಲ್ಲಿ 5ರನ್ನ ಬಂಧನ ಮಾಡಲಾಗಿತ್ತು. ಈಗ ಮತ್ತಿಬ್ಬರು ಪ್ರಮುಖ ಆರೋಪಿಗಳನ್ನ ಬಂಧನ ಮಾಡಲಾಗಿದೆ. ಎಸ್ಕೆಎಸ್ ಟ್ರೇಡರ್ಸ್ನ ಸಲೀಮುಲ್ಲಾ ಹಾಗೂ ಕೆಎಚ್ಇ ವೆಸ್ಟ್ ಸೈಕ್ಲರ್ನ ಹಸನ್ ಬೇಗ್ ಬಂಧಿತ ಆರೋಪಿಗಳಾಗಿದ್ದಾರೆ. ಈ ಎರಡೂ ಸಂಸ್ಥೆಗಳು ಬರೋಬ್ಬರಿ 2384 ಕೋಟಿ ರೂಪಾಯಿ ವಹಿವಾಟು ನಡೆಸಿ 594 ಕೋಟಿ ರೂಪಾಯಿ ಐಟಿಸಿ ಬಿಲ್ ಪಡೆದಿರುವುದು ದೃಢಪಟ್ಟಿದೆ. ಜೊತೆಗೆ 127 ನಕಲಿ ಸಂಸ್ಥೆಗಳ ಬೃಹತ್ ಜಾಲ ಪತ್ತೆಯಾಗಿದ್ದು ಸದ್ಯ ಕೋರ್ಟ್ ಆದೇಶದ ಮೇರೆಗೆ 7 ಜನರನ್ನ ಬಂಧಿಸಿ ತನಿಖೆಯನ್ನ ಮಾಡಲಾಗ್ತಾ ಇದೆ, ಮುಂದುವರೆಸಲಾಗಿದೆ. ಆದರೆ ಜಮೀರ್ ಅಹಮದ್ ಒಡೆತನದ ಟ್ರಾವೆಲ್ಸ್ ಹೆಸರಲ್ಲಿ ನಕಲಿ ಬಿಲ್ಗಳು ಸೃಷ್ಟಿಯಾಗಿದ್ದು ವಾಣಿಜ್ಯ ತೆರಿಗೆ ಇಲಾಖೆಯವರು ಈಗ ನೋಟಿಸ್ ಕೊಟ್ಟಿದ್ದಾರೆ. ಸಚಿವ ಜಮೀರ್ ಅಹಮದ್ ಅವರ ಪಾತ್ರ ಇದೆಯಾ ಇಲ್ವಾ ಅನ್ನೋದನ್ನ ಕಾನೂನು ನಿರ್ಧರಿಸುತ್ತೆ. ಆದ್ರೆ ಜಮೀರ್ ಅಹಮದ್ ಅವರಿಗೆ ನೋಟಿಸ್ ಕೊಟ್ಟಿದ್ದೇ ಈಗ ಬಿಜೆಪಿಯವರಿಗೆ ಅಸ್ತ್ರ ಕೊಟ್ಟಂಗಾಗಿದೆ. ಇನ್ನು ಒಂದು ಕಾಲದಲ್ಲಿ 50-100 ರೂಪಾಯಿಗೆ ಕೂಲಿ ಮಾಡ್ತಾ ಇದ್ದವನು ಇವತ್ತು 4,500 ಕೋಟಿ ರೂಪಾಯಿ ಮುಂಡಾಯಿಸಿದ. ಒಬ್ರಲ್ಲ ಇಬ್ರಲ್ಲ 35,000 ಜನರಿಗೆ ಟೋಪಿ ಹಾಕಿ ಈಗ ಅರೆಸ್ಟ್ ಆಗಿದ್ದಾನೆ. ಬಾಯ್ ಬಿಟ್ರೆ ಸಾಕು ಓಂ ನಮಃ ಶಿವಾಯ ಅಂತ ಹೇಳ್ತಾ ಜನರನ್ನ ಯಾಮಾರಿಸಿದ ಬೆಳಗಾವಿಯ ಶಿವಾನಂದ ನಿಲನ್ನವರ್ನ ಕರಾಳ ಮುಖವನ್ನ ಈಗ ಖಾಕಿ ಪಡೆ ಅನಾವರಣ ಮಾಡ್ತಾ ಇದೆ. ಶ್ರೀ ಕೃಷ್ಣ ಪರಮಾತ್ಮ ರಾಮಾಯಣದಲ್ಲಿ ಶ್ರೀರಾಮಚಂದ್ರ, ಕಲಿಯುಗದಲ್ಲಿ ಆಟ್ ಪ್ರೆಸೆಂಟ್ ಶಿವಾನಂದ್ ಎಸ್ ನಿಲನ್ನವರ್ ಮತ್ತೆ ಬರಬೇಕಾಗಿದೆ, ಬಂದಿದ್ದೇನೆ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಸದ್ಯಕ್ಕೆ ನೀಲಣ್ಣನವರ ಬಾಯಲ್ದಿ ಬರ್ತಿರೋದು ಇದೊಂದೇ ಮಾತಂತೆ. ಶಿವಂ ಅಸೋಸಿಯೇಟ್ಸ್ ಮಾಲೀಕರನ್ನ ಎತ್ತಾಕೊಂಡು ಹೋಗಿರೋ ಪೊಲೀಸರು ಮೇಲಿಂದ ಮೇಲೆ ಡ್ರಿಲ್ ಮಾಡ್ತಿದ್ದಾರೆ. ಕೋಟಿ ಖಜಾನೆಯ ರಹಸ್ಯ ಕೆಲಕೋ ಕೆಲಸ ಮಾಡ್ತಿದ್ದಾರಂತೆ. ಆದ್ರೆ ಆತ ಮಾತ್ರ ಹೇಳ್ತಿರೋದು ಒಂದೇ ಒಂದು ಮಾತಂತೆ, ಅದುವೇ ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ ಅಂತ. ಈತನಾಗಿ ಡೈಲಾಗ್ ಕೇಳಿ ಕೇಳಿ ಪೊಲೀಸರು ಕೂಡ ಕಂಗಾಲಾಗಿ ಹೋಗಿದ್ದಾರೆ. ಹೀಗಾಗಿ ಅಖಾಡಕ್ಕೆ ಇಳಿದಿರೋ ಸಿಐಡಿ ಅಧಿಕಾರಿಗಳು ಇಡೀ ಪ್ರಕರಣವನ್ನ ತಮ್ಮ ಕಸ್ಟಡಿಗೆ ಪಡೆದಿದ್ದಾರೆ. ಶಿವಬಸವನಗರದಲ್ಲಿರೋ ಈತನ ಕಚೇರಿಗೆ ಕರೆದೊಯ್ದ ಅಧಿಕಾರಿಗಳು ಪಂಚನಾಮೆ ನಡೆಸಿದ್ರು. ಮೇಲ್ನೋಟಕ್ಕೆ 50 ಕೋಟಿಗೂ ಹೆಚ್ಚು ಅಕ್ರಮ ನಡೆದಿರೋ ಅನುಮಾನ ಕಾಡುತ್ತಿದ್ದು, ಎಷ್ಟು ಹಣ ಠೇವಣಿ ಇಟ್ಟಿದ್ದಾರೆ, ಅದನ್ನೆಲ್ಲಿಟ್ಟಿದ್ದಾರೆ ಅನ್ನೋದರ ಜನ್ಮ ಜಾಲಾಡ್ತಿದ್ದಾರೆ. ನೀಲಣ್ಣನವರ್ ಹೆಗಲೇರಿದ 15,000 ಬಂದೂಕು. ನಮ್ಮ ಹತ್ರ 15,000 ಬಂದೂಕಿದಾವೆ, ನಮ್ಮ ಹತ್ರ 15,000 ಬಂದೂಕಿದಾವೆ, ನಮ್ಮ ಹತ್ರ 15,000 ಬಂದೂಕಿದಾವೆ. ದೊಡ್ಡ ಸಾಮ್ರಾಜ್ಯ ಚಕ್ ಕಟ್ಟಿದ್ದೇನೆ. ಇವನು ಹೊಡೆಯೋ ಪಂಚ್ ಡೈಲಾಗ್ ಕೇಳಿದವರೆಲ್ಲ ಡೈಲಾಗ್ ಮಾಸ್ಟ್ರು ಅನ್ನೋದಕ್ಕೆ ಶುರು ಮಾಡಿದ್ರು. ಯಾಕಂದ್ರೆ ಮೈಕ್ ಸಿಕ್ಕ್ರೆ ಸಾಕು ಕಿವಿಯಲ್ಲಿ ರಂಧ್ರ ಕೊರೆಯೋದಕ್ಕೆ ಶುರು ಮಾಡ್ತಿದ್ದ. ನನ್ನ ಬಳಿ 15,000 ಬಂದೂಕು ಇದೆ ಅಂತ ತುಂಬಿದ ಸಭೆಯಲ್ಲದೆ ಅಬ್ಬರಿಸಿ ಬೊಬ್ಬಿರಿದಿದ್ದ. ಈ ವಿಡಿಯೋ ವೈರಲ್ ಆಗ್ತಿದ್ದಂತೆ ಪೊಲೀಸರು ಕೂಡ ಕಣ್ಕಣು ಬಿಟ್ಟಿದ್ರು. ಇದೀಗ ಎಲ್ಲವನ್ನ ಸೇರಿಸಿಕೊಂಡು ಲಾಕ್ ಮಾಡ್ತಿದ್ದಾರೆ. ಈ ಮನುಷ್ಯ, ಈ ಶಿವಾನಂದ ನಿಲನ್ನವರ್, ಇವನು ಉಡುಪಿ ಜಿಲ್ಲೆನಲ್ಲಿ ಒಂದು ಭಾಷಣದಲ್ಲಿ ನನ್ನ ಹತ್ರ 15,000 ಗನ್ ಇದೆ, ಜನ 10 ಲಕ್ಷ ಕೋಟಿ ಕೊಡಕ್ಕೆ ನನಗೆ ಲೈನ್ ನಲ್ಲಿ ನಿಂತಿದ್ದಾರೆ. ಆವಾಗ ಇಟ್ ವಾಸ್ ಅ ರೆಡ್ ಫ್ಲಾಗ್ ಫಾರ್ ಅಸ್. ಆವಾಗಿಂದ ಸ್ವಲ್ಪ ಈ ಏಜೆನ್ಸಿದು ತನಿಖೆ, ಈ ಪರ್ಟಿಕ್ಯುಲರ್ ಏಜೆನ್ಸಿದು ತನಿಖೆ ಸ್ವಲ್ಪ ಚುರುಕಾಯ್ತು. ಬಡ್ಡಿ ವೀರ ನಂಬಿದವರಿಗೆ ಪುಕ ಪುಕ.
ಇವನೊಂಥರ ಮಾತಲ್ದೆ ಮೋಡಿ ಮಾಡ್ತಿದ್ದ ಮಾಯಾವಿ. ಬಡ್ಡಿ ಕಾಸಿನ ಹುಚ್ಚು ಹಿಡಿಸಿದ ಶಿವಾನಂದ ನೀಲಣ್ಣನವರ್ ಬೆಳಗಾವಿ ಜನರನ್ನೇ ದಂಗುಬಡಿಸಿದ್ದ. 1 ಲಕ್ಷ ಕೊಟ್ರೆ 3,000 ಬಡ್ಡಿ ಕೊಡ್ತೀನಿ ಅಂತ ಊರಲ್ಲೆಲ್ಲ ಪಾಂಪ್ಲೇಟ್ ಹಂಚಿದ್ದ. ಇದಕ್ಕೆ ತಕ್ಕಂತೆ ಒಂದಿಷ್ಟು ಜನರಿಗೆ ಬಡ್ಡಿಯನ್ನು ಕೊಟ್ಟಿದ್ದಂತೆ. ಶಿವಾನಂದ ಲಾಕ್ ಆಗಿ 2 ದಿನ ಆದ್ರೂ ಒಬ್ರು ಕಂಪ್ಲೇಂಟ್ ಕೊಟ್ಟಿಲ್ಲ. ಕಾಸು ಕೊಟ್ಟವರು ಕೂಡ ತನಗೆ ಮೋಸ ಆಗಿದೆ ಅಂತ ಮುಂದೆ ಬಂದಿಲ್ಲ. ಇದೇ ಈಗ ಎಲ್ಲರ ಹುಬ್ಬೇರಿಸುವಂತೆ ಮಾಡ್ತಿರೋದು. ಒಟ್ಟಿನಲ್ಲಿ ಗೀತನ ಪಾಲಿಗೆ ಮಾತೆ ಮುಳುವಾಗಿದ್ದು ನಿಜಕ್ಕೂ ಅಕ್ರಮ ಎಸಗಿದ್ದಾರ ಇಲ್ವಾ ಅನ್ನೋದು ಪೊಲೀಸರ ತನಿಖೆ ನಂತರವಷ್ಟೇ ಗೊತ್ತಾಗಬೇಕಿದೆ. ಚಂದ್ರಕಾಂತ್ ಸುಗಂಧಿ, ನ್ಯೂಸ್ 18 ಬೆಳಗಾವಿ. ನಿನ್ನೆ ಅಷ್ಟೇ ಅರಬ್ ದೇಶದ ಪ್ರವಾಸ ಮುಗಿಸಿದ ಪ್ರಧಾನಿ ಮೋದಿ ಇವತ್ತು 2ನೇ ದಿನ ನೆದರ್ಲ್ಯಾಂಡ್ಗೆ ಭೇಟಿ ಕೊಟ್ಟಿದ್ದಾರೆ. ನೆದರ್ಲ್ಯಾಂಡ್ ಕಿಂಗ್ ವಿಲಿಯಂ ಅಲೆಕ್ಸಾಂಡರ್ ಹಾಗೂ ರಾಣಿ ಮ್ಯಾಕ್ಸಿಮಾ ಅವರನ್ನ ಭೇಟಿ ಮಾಡಿದ್ದಾರೆ. ನೆದರ್ಲ್ಯಾಂಡ್ ಕಿಂಗ್ ವಿಲಿಯಂ ಅಲೆಕ್ಸಾಂಡರ್ ಹಾಗೂ ರಾಣಿ ಮ್ಯಾಕ್ಸಿಮಾ ಪ್ರಧಾನಿಯವರಿಗೆ ಭವ್ಯ ಸ್ವಾಗತ ಕೊಟ್ಟರು. ಮಧ್ಯಪ್ರಾಚ್ಯ ಬಿಕ್ಕಟ್ಟಿನಿಂದ ಉಂಟಾಗಿರುವ ಅಡೆತಡೆಗಳನ್ನು ನಿವಾರಿಸುವ ಬಗ್ಗೆ ಮಾತುಕತೆ ನಡೆಸಿದರು. ವ್ಯಾಪಾರ, ತಂತ್ರಜ್ಞಾನ, ರಕ್ಷಣೆ ಮತ್ತು ನವೀಕರಿಸಬಹುದಾದ ಇಂಧನದ ವಿಷಯಗಳಲ್ಲಿ ದ್ವಿಪಕ್ಷೀಯ ಸಹಕಾರವನ್ನು ಮತ್ತಷ್ಟು ಹೆಚ್ಚಿಸುವ ಕುರಿತು ಮಾತುಕತೆ ನಡೆಸಿದ್ದಾರೆ. ಇದಾದ್ಮೇಲೆ ಪ್ರಧಾನಿ ಮೋದಿ ನೆದರ್ಲ್ಯಾಂಡ್ಸ್ನಲ್ಲಿ ನಡೆದ ಚೋಳ ತಾಮ್ರ ಫಲಕಗಳ ಸಮಾರಂಭದಲ್ಲಿ ಭಾಗವಹಿಸಿದರು. ಭಾರತಕ್ಕೆ ತಾಮ್ರವನ್ನ ಹೆಚ್ಚಿನ ಮಟ್ಟದಲ್ಲಿ ಆಮದು ಮಾಡಿಕೊಳ್ಳುವ ಬಗ್ಗೆನೂ ಅಧಿಕಾರಿಗಳ ಜೊತೆ ಮಾತುಕತೆ ನಡೆಸಿದ್ದಾರೆ. ಇದಕ್ಕೂ ಮೊದಲು ಹೇಗ್ನಲ್ಲಿ ಭಾರತೀಯ ಸಮುದಾಯವನ್ನ ಭೇಟಿ ಮಾಡಿದ್ರು ಪ್ರಧಾನಿ ಮೋದಿ. ಭಾರತೀಯರಿಂದ ಪ್ರಧಾನಿ ಮೋದಿಗೆ ಅದ್ಧೂರಿ ಸ್ವಾಗತ ಸಿಕ್ತು. ಇದೇ ಸಮಾವೇಶದಲ್ಲಿ ಮಾತಾಡಿದ ಪ್ರಧಾನಿ ಮೋದಿ, ಭಾರತವು ದೊಡ್ಡ ದೊಡ್ಡ ಕನಸುಗಳನ್ನ ಕಾಡ್ತಾ ಇದೆ. ಯುವಕರು ಆಕಾಶಕ್ಕೇರಲು ಬಯಸ್ತಾ ಇದ್ದಾರೆ ಅಂದರು. ಜೊತೆಗೆ ಪಶ್ಚಿಮ ಬಂಗಾಳದ ಗೆಲುವನ್ನು ನೆದರ್ಲ್ಯಾಂಡ್ನಲ್ಲಿ ಪ್ರಸ್ತಾಪ ಮಾಡಿದ್ದಾರೆ ಮೋದಿ. जब मैं यहाँ प्रवेश कर रहा था तो पूरा महाराष्ट्र छत्रपति शिवाजी महाराज और मेरो प्यारो राजस्थान और ए फॉर असम ಈಗ ರಾಜ್ಯ, ರಾಷ್ಟ್ರ, ದೇಶ ವಿದೇಶ ಕುರಿತ ಇತರೆ ಪ್ರಮುಖ ಸುದ್ದಿಗಳನ್ನು ಫಟಾಫಟ್ ಅಂತ ನೋಡೋಣ. ಬಿಸಿಲ ಬೇಗೆಯಿಂದ ಬಸವಳಿದಿದ್ದ ರಾಜ್ಯದ ಮೇಲೆ ವರುಣ ಕೊನೆಗೂ ಕೃಪೆ ತೋರಿದ್ದಾನೆ. ಚಿಕ್ಕಮಗಳೂರು ಜಿಲ್ಲೆಯ ಮಲೆನಾಡು ಭಾಗದಲ್ಲಿ ಮಳೆರಾಯ ಅಬ್ಬರಿಸಿದ್ದಾನೆ. ಮೂಡಿಗೆರೆ, ಕೊಟ್ಟಿಗೆಹಾರ, ಬಣಕಲ್, ಚಾರ್ಮಾಡಿ ಘಾಟ್ನಲ್ಲಿ ಬಿರುಗಾಳಿ ಸಹಿತ ಭಾರೀ ಮಳೆ ಸುರಿದಿದೆ. ಮಳೆಯಿಂದ ಮರಗಳು ರಸ್ತೆ ಗುರುಳಿ ಹಲವೆಡೆ ಸಂಚಾರ ಅಸ್ತವ್ಯಸ್ತವಾಗಿತ್ತು. ಶಿವಮೊಗ್ಗ ಜಿಲ್ಲೆಯಲ್ಲೂ ಧಾರಾಕಾರ ಮಳೆ ಸುರಿದಿದೆ. ತೀರ್ಥಹಳ್ಳಿ ಸುತ್ತಮುತ್ತ ಗುಡುಗು ಸಹಿತ ಮಳೆ ಆಗಿದೆ. ಸಂಜೆ ವೇಳೆಗೆ ಮಳೆ ಸುರಿದಿದ್ದರಿಂದ ವಾಹನ ಸವಾರರು ಪರದಾಡಿದ್ರು. ತೀರ್ಥಹಳ್ಳಿಯ ಜೂನಿಯರ್ ಕಾಲೇಜ್ ಬಳಿ ಕಾರಿನ ಮೇಲೆ ಮರ ಬಿದ್ದು ಜಖಮಾಗಿದೆ. ಹಾವೇರಿ ಜಿಲ್ಲೆಯ ವಿವಿಧೆಡೆ ಬಿರುಗಾಳಿ ಸಹಿತ ಮಳೆ ಆಗಿದೆ. ಸಂಜೆ ಸುರಿದ ಗಾಳಿ ಮಳೆಗೆ ಬ್ಯಾಡಗಿ ಮಾರುಕಟ್ಟೆಗೆ ನೀರು ನುಗ್ಗಿತ್ತು. ಇನ್ನು ಕೊಪ್ಪಳ ಜಿಲ್ಲೆಯ ಮುದ್ದಾಬಳ್ಳಿ, ಬ್ಯಾಹಟ್ಟಿ ಬಳಿ ಮಳೆ ಮತ್ತು ಬಿರುಗಾಳಿಗೆ ಬಾಳೆ ಸೇರಿದಂಗೆ ಅಪಾರ ಪ್ರಮಾಣದ ಬೆಳೆ ನಾಶ ಆಗಿದೆ. ಬಂಗಾಳಕೊಲ್ಲಿಯಲ್ಲಿ ವಾಯುಭಾರ ಕುಸಿತದಿಂದಾಗಿ ಬೆಂಗಳೂರು ಸೇರಿ ಹಲವೆಡೆ ಭಾರೀ ಮಳೆ ಸುರಿಯಲಿದೆ ಅಂತ ಹವಾಮಾನ ಇಲಾಖೆ ಹೇಳಿದೆ. ಬೆಂಗಳೂರಿಗೆ 3 ದಿನ ಯೆಲ್ಲೋ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಉತ್ತರ ಕರ್ನಾಟಕ ಕರಾವಳಿಗೂ ಮುನ್ಸೂಚನೆ ಕೊಡಲಾಗಿದೆ. ನನಗೆ ಗೊತ್ತಿರೋ ಮಟ್ಟಿಗೆ ಸಿದ್ದರಾಮಯ್ಯ ಇನ್ನೂ 2 ವರ್ಷ ಕಾಲ ಸಿಎಂ ಸ್ಥಾನದಲ್ಲಿ ಮುಂದುವರಿತಾರೆ. ಬದಲಾವಣೆ ಆಗತ್ತೆ ಅಂತ ಅನಿಸಲ್ಲ, ಸಿಎಂ ರಾಜಕೀಯ ಕಾರ್ಯದರ್ಶಿ ಬಸವರಾಜ ರಾಯರೆಡ್ಡಿ ಹೇಳಿದ್ದಾರೆ. ಹೀಗಂತ ತುಮಕೂರು ಸಾಧನಾ ಸಮಾವೇಶ ಬಳಿಕ ಅದೃಷ್ಟ ಯಾರಿಗೆ ಬರುತ್ತೆ ಅಂತ ಸಚಿವ ಸಂತೋಷ್ ಲಾಡ್ ಕೂಡ ಹೇಳಿದ್ದಾರೆ. ಇಂಧನ ಮಿತವ್ಯಯಕ್ಕೆ ಪ್ರಧಾನಿ ಕರೆ ಬೆನ್ನಲ್ಲೇ ರಾಜ್ಯ ನಾಯಕರು ಕೂಡ ಅದೇ ದಾರಿ ಅನುಸರಿಸ್ತಾ ಇದ್ದಾರೆ. ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಕಾರು ಬಿಟ್ಟು ಮೆಟ್ರೋ ಏರಿದ್ರು ಇವತ್ತು. ಇನ್ನು ಸಿಎಂ ಕಾನೂನು ಸಲಹೆಗಾರ ಎಎಸ್ ಪನ್ನಣ್ಣ ಕೂಡ ಬೆಂಗಾವಲು ವಾಹನಕ್ಕೆ ಬ್ರೇಕ್ ಹಾಕಿದ್ದಾರೆ. ಮತ್ತೊಂದೆಡೆ ನಾಯಕರ ವಾಕ್ಸಮರ ಮುಂದುವರೆದಿದೆ. ಬೆಲೆ ಏರಿಕೆ ಮಧ್ಯೆ ರಾಜ್ಯದಲ್ಲಿ ಪೆಟ್ರೋಲ್, ಡೀಸೆಲ್ ಕೊರತೆ ಎದುರಾಗಿದೆ. ಗದಗದಲ್ಲಿ ಪೆಟ್ರೋಲ್ ಅಭಾವದಿಂದ ವಾಹನ ಸವಾರರು ಪರದಾಡಿದ್ರು. ಬೆಲೆ ಹೆಚ್ಚಳ ಖಂಡಿಸಿ ಹುಬ್ಬಳ್ಳಿಯಲ್ಲಿ ಕಾಂಗ್ರೆಸ್ ಪ್ರತಿಭಟನೆ ಮಾಡಿತು. ಕಾಂಗ್ರೆಸ್ ಕಚೇರಿಯಿಂದ ತಹಶೀಲ್ದಾರ್ ಕಚೇರಿವರೆಗೆ ಮೆರವಣಿಗೆ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ.
1 ವರ್ಷ ಚಿನ್ನ ಖರೀದಿ ಮಾಡಬೇಡಿ ಎಂಬ ಪ್ರಧಾನಿ ಮೋದಿ ಸಂದೇಶದ ಬಳಿಕ ಚಿನ್ನದಂಗಡಿಗಳಿಗೆ ಬರ್ತಾ ಇದ್ದ ಗ್ರಾಹಕರ ಸಂಖ್ಯೆ 50% ಕಡಿಮೆ ಆಗಿದೆ. ಗ್ರಾಹಕರು ಕೇವಲ ತಾಳಿಬೊಟ್ಟು ಉಂಗುರಗಳನ್ನು ಮಾತ್ರ ಖರೀದಿ ಮಾಡ್ತಾ ಇದ್ದಾರಂತೆ. ಹಳೆ ಚಿನ್ನಾಭರಣ ಹಾಕಿ ಹೊಸ ಚಿನ್ನಾಭರಣ ಖರೀದಿ ಮಾಡುವವರು ಮಾತ್ರ ಬರ್ತಾ ಇದ್ದಾರಂತೆ. 1 ವರ್ಷ ಚಿನ್ನ ಖರೀದಿಸದಂತೆ ದೇಶದ ಜನರಿಗೆ ಮನವಿ ಬೆನ್ನಲ್ಲೇ 99.9% ಶುದ್ಧ ಬೆಳ್ಳಿ ಗಟ್ಟಿಗಳ ಆಮದಿಗೆ ಕೇಂದ್ರ ಸರ್ಕಾರ ನಿರ್ಬಂಧ ಹೇರಿದೆ. ತತ್ಕ್ಷಣದಿಂದಲೇ ಜಾರಿ ಬರುವಂತೆ ವಿದೇಶಿ ವ್ಯಾಪಾರ ನಿರ್ದೇಶನಾಲಯ ಆದೇಶ ಮಾಡಿದೆ. ಅಲ್ಲದೆ ಇತರ ನಿರ್ದಿಷ್ಟ ಬೆಳ್ಳಿ ಗಟ್ಟಿಗಳ ವರ್ಗಗಳನ್ನು ಸಹ ನಿರ್ಬಂಧಿತ ಆಮದುಗಳ ಅಡಿ ತರಲಾಗಿದೆ. ಒಂದು ದೇಶ ಒಂದು ಚುನಾವಣೆ ಜಾರಿ ಚರ್ಚೆ ಬಿರುಸುಗೊಂಡಿದೆ. ಬೆಂಗಳೂರಲ್ಲಿ ಮಹತ್ವದ ಸಭೆ ನಡೆಸಲಾಯಿತು. ಜೆಪಿಸಿ ಅಧ್ಯಕ್ಷ ಪಿಪಿ ಚೌಧರಿ ನೇತೃತ್ವದಲ್ಲಿ ಸಭೆ ನಡೆಯಿತು. ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ, ಕಾಂಗ್ರೆಸ್ನಿಂದ ವೀರಪ್ಪ ಮೊಯ್ಲಿ, ಬಿಎಲ್ ಶಂಕರ್ ಹಾಗೂ ಜೆಡಿಎಸ್ನಿಂದ ತಿಪ್ಪೇಸ್ವಾಮಿ, ಎಪಿ ರಂಗನಾಥ್ ಭಾಗಿಯಾಗಿದ್ದರು. ಸಿಬಿಎಸ್ಇ ಪಠ್ಯಕ್ರಮ ಓದುವ ಮಕ್ಕಳಿಗೆ ತ್ರಿಭಾಷಾ ಸೂತ್ರ ಕಡ್ಡಾಯ ಮಾಡಲಾಗಿದೆ. ಜುಲೈ 1ರಿಂದ ಈ ಆದೇಶ ಅನ್ವಯ ಆಗಲಿದ್ದು, ಕಡ್ಡಾಯವಾಗಿ 9 ಮತ್ತು 10ನೇ ತರಗತಿಯ ಮಕ್ಕಳಿಗೆ ಈ ನಿಯಮ ಜಾರಿಯಾಗಲಿದೆ. 2 ಭಾರತೀಯ ಭಾಷೆ ಜೊತೆಗೆ 1 ಸ್ಥಳೀಯ ಭಾಷೆ ಕಡ್ಡಾಯವಾಗಲಿದೆ. ಆಂಧ್ರಪ್ರದೇಶ ಸರ್ಕಾರ ಜನನ ಪ್ರಮಾಣ ಹೆಚ್ಚಿಸಲು ಮಹತ್ವದ ನಿರ್ಧಾರ ಮಾಡಿದೆ. ದಂಪತಿ 3ನೇ ಮಗು ಹೊಂದಿದ್ರೆ 30,000 ರೂಪಾಯಿ, 4ನೇ ಮಗು ಹೊಂದಿದ್ರೆ 40,000 ರೂಪಾಯಿ ಧನ ಸಹಾಯ ನೀಡಲಿದ್ದಾರೆ. ಈ ಬಗ್ಗೆ ಸಿಎಂ ಚಂದ್ರಬಾಬು ನಾಯ್ಡು ಘೋಷಣೆ ಮಾಡಿದ್ದಾರೆ. ಸೋಮವಾರ ಕೇರಳಂ ಸಿಎಂ ಆಗಿ ವಿಡಿ ಸತೀಶನ್ ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ. ಇದಕ್ಕಾಗಿ ಸಕಲ ಸಿದ್ಧತೆಗಳು ಆರಂಭ ಆಗಿದೆ. ಈ ಬೆನ್ನಲ್ಲೇ 5 ಸ್ಥಾನಗಳನ್ನು ನೀಡುವಂತೆ ಐಯುಎಂಎಲ್ ಪಟ್ಟು ಹಿಡಿದಿದೆ ಎನ್ನಲಾಗಿದೆ. 2011-2016ರ ಒಮನ್ ಚಾಂಡಿ ಸರ್ಕಾರದಲ್ಲಿ ಐಯುಎಂಎಲ್ 5 ಸಚಿವರನ್ನ ಹೊಂದಿತ್ತು. ಪೊನ್ನಿಯಿನ್ ಸೆಲ್ವನ್ ಖ್ಯಾತಿಯ ನಟ ಜೆಎಂ ರವಿ ಡೈವೋರ್ಸ್ ವಿಚಾರ ವಿವಾದ ಸೃಷ್ಟಿ ಮಾಡಿದೆ. ಚೆನ್ನೈನಲ್ಲಿ ಮಾತನಾಡಿರುವ ರವಿ, ಮಕ್ಕಳಿಗಾಗಿ ಇಷ್ಟು ದಿನ ಮೌನವಾಗಿದ್ದೆ. ಮನೆಯಿಂದ ಖಾಲಿ ಕೈನಲ್ಲಿ ಹೊರಗೆ ಬಂದಿದ್ದೇನೆ. ವೈಯಕ್ತಿಕ ಜೀವನ ಸರಿಯಾಗುವವರೆಗೂ ಚಿತ್ರರಂಗದಿಂದ ದೂರ ಉಳಿಯುವುದಾಗಿ ಹೇಳಿದ್ದಾರೆ. ಅಮೆರಿಕ ಹಾಗೂ ನೈಜೀರಿಯಾ ಜಂಟಿ ಕಾರ್ಯಾಚರಣೆಯಲ್ಲಿ ಐಎಸ್ಐಎಸ್ನ ಉನ್ನತ ಕಮಾಂಡರ್ ಅಬು ಬಿಲಾಲ್ ಅಲ್ ಮಿನುಕಿಯನ್ನ ಹತ್ಯೆ ಮಾಡಲಾಗಿದೆ. ಈತ ಐಸಿಸ್ನ ಟಾಪ್ 2 ಕಮಾಂಡರ್ ಆಗಿದ್ದ ಎನ್ನಲಾಗಿದೆ. ಆಫ್ರಿಕಾದಲ್ಲಿ ಅಡಗಿ ಕುಳಿತಿದ್ದವನನ್ನ ಮುಗಿಸಿರುವುದಾಗಿ ಟ್ರಂಪ್ ತಮ್ಮ ಟ್ರೂತ್ನಲ್ಲಿ ಪೋಸ್ಟ್ ಮಾಡಿದ್ದಾರೆ. ಅಮೆರಿಕದ ವಿರುದ್ಧ ಹೋರಾಟಕ್ಕೆ ಇರಾನ್ನ ನಾಗರಿಕರನ್ನ ಬಳಸಿಕೊಳ್ಳುವ ಬಗ್ಗೆ ಸಿದ್ಧತೆ ಆರಂಭಿಸಿದೆ. ಅದಕ್ಕೆ ಪೂರಕ ಅನ್ನುವಂತೆ ಮಿಲಿಟರಿ ಅಧಿಕಾರಿ ಒಬ್ಬರು ಟಿವಿ ಚಾನೆಲ್ನಲ್ಲಿ ಗನ್ ಬಳಕೆ ಬಗ್ಗೆ ಬಹಿರಂಗ ತರಬೇತಿ ಕೊಟ್ಟಿದ್ದಾರೆ. ತರಬೇತುದಾರನ ಸೂಚನೆಯನ್ನ ಟಿವಿ ನಿರೂಪಕ ಪಾಲಿಸಿದ್ದು ಯುಎಇ ಧ್ವಜದ ಮೇಲೆ ಗುಂಡು ಹಾರಿಸಿದ್ದಾನೆ. ಚೀನಾದಲ್ಲಿ ಭಾರೀ ಮಳೆಯಾಗಿದೆ. ಜಿಯಾಂಗ್ಸಿಯ ಶಾಂಗ್ಯೂ ಕೌಂಟಿಯಲ್ಲಿ ದಾಖಲೆ ಪ್ರಮಾಣದ ಮಳೆಯಾಗಿದ್ದು, ಕಳೆದ 12 ಗಂಟೆಗಳಲ್ಲಿ 210 ಮಿಲಿಮೀಟರ್ ಮಳೆಯಾಗಿದೆ. ಭಾರೀ ಮಳೆಯಿಂದ ತೀವ್ರ ಪ್ರವಾಹ ಪರಿಸ್ಥಿತಿ ಉಂಟಾಗಿದೆ.